ಸರ್, ಈಗ ಬಳ್ಳಾರಿಯಿಂದ ಬಿಜೆಪಿಯನ್ನು ಪಾದಯಾತ್ರೆ ಮಾಡುತ್ತೆ ಅನ್ನುವಂಥದ್ದಿದೆ. ಮತ್ತು ಶ್ರೀರಾಮುಲು ಅವರು ನಾವು ಈ ಥರದ ಯೋಚನೆ ಇದೆ ಪಕ್ಷದಲ್ಲಿ ಅಂತ ಹೇಳಿದ್ದಾರೆ. ಇನ್ನು ಪಾರ್ಟಿಯಲ್ಲಿ ಆ ಥರದ್ದು ಏನೂ ಚರ್ಚೆ ಆಗಿಲ್ಲ. ಶ್ರೀರಾಮುಲು ಅವರ ಸ್ಟೇಟ್ಮೆಂಟು ನಾನು ನೋಡಿದ್ದೀನಿ. ನಾನು ಕೂಡ ಹೋಗಿ ನಾನು ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಅವರೆಲ್ಲ ಕುಳಿತು ಮಾತಾಡಿದ್ದೀನಿ. ನಾನು ಅಲ್ಲಿ ಬಳ್ಳಾರಿಗೆ ಈ ಘಟನೆ ಆದ ತಕ್ಷಣವೇ ನಾನು ಹೋಗಿದ್ದೆ. ಒಬ್ಬ ಶಾಸಕರ ಮನೆ ಮೇಲೆ ಗುಂಡಿನ ದಾಳಿಯನ್ನು ಮಾಡ್ತಾರೆ, ಸಾವಿರಾರು ಜನನ ಕರ್ಕೊಂಬಂದು ಸುಟ್ಟಾಕ್ಬಿಡ್ತೀನಿ ಅಂತ ಬೈದಿಯಲ್ಲಿ ನಿಂತ್ಕೊಂಡು ಮಾಧ್ಯಮದ ಮುಂದೆ ಮಾತಾಡ್ತಾರೆ, ಇಡೀ ಬಳ್ಳಾರಿಗೆ ಬೆಂಕಿ ಹಚ್ಚಿಬಿಡ್ತೀನಿ ಅಂತ ಹೇಳ್ತಾರೆ. ಇವೆಲ್ಲ ನೋಡಿದ್ರೆ ಏನು ಗೂಂಡಾಗಿರಿಯ ಪರಮಾವಧಿ ಅಂತ ಅನಿಸ್ತೈತೆ. ಇದೊಂದೇ ಅಂತಲ್ಲ, ಮೊನ್ನೆ ಜಿಲ್ಲಾ ಪಂಚಾಯತಿ ಮೀಟಿಂಗಲ್ಲಿ ಬಿಜೆಪಿ ಶಾಸಕರ ಮೇಲೆ ಅಲ್ಲೇ ಪ್ರಯತ್ನ ಮಾಡ್ತು. ಮೊನ್ನೆ ಸೋಮಣ್ಣ ಅವರು ರೈಲ್ವೆ ಉದ್ಘಾಟನೆಗೆ ಹೋದಾಗ ಸೋಮಣ್ಣ ಅವ್ರ ಮೇಲೂ ಕೂಡ ಹಲ್ಲೆ ಮಾಡುವಂಥ ಪ್ರಯತ್ನ ಮಾಡಿದ್ರು. ಇದೆಲ್ಲ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿ ಏನು ಕಾನೂನು ಸುವ್ಯವಸ್ಥೆ ಇದೆಯಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗದೆ ಇರೋಂಥ ಪರಿಸ್ಥಿತಿಗೆ ಇವತ್ತು ನಾವು ಮುಟ್ಟಿದ್ರಿ. ಬಳ್ಳಾರಿ ವಿಚಾರ ಅಂತನೂ ಕೂಡ ಇದು ಯಾರನ್ನು ಕೂಡ ಒಪ್ಪುವಂಥ ವಿಚಾರ ಅಲ್ಲ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೋಗಿದ್ದಾರೆ. ಒಬ್ಬ ಸರ್ಕಾರದ ಮಂತ್ರಿಯಾಗಿ ಹೋದವರು ಕೊಲೆ ಆದವರು ಯಾರು, ಕೊಲೆಗೆ ಕಾರಣ ಏನು, ಕೊಲೆ ಮಾಡಿದವನು ಯಾರು, ಮಾಡಿಸ್ತವ್ರು ಯಾರು, ಅದರ ಬಗ್ಗೆ ತನಿಖೆ ಆಗಬೇಕಾಯಿತು, ಚರ್ಚೆ ಆಗಬೇಕಾಯ್ತು. ಅದು ಬಿಟ್ಬಿಟ್ಟು ನನಗಾಗಿರೋ ಮಾಹಿತಿ ಪ್ರಕಾರ ಎರಡೆರಡು ಪೋಸ್ಟ್ ಮಾರ್ಟಮ್ ಮಾಡೋದು, ಎರಡೆರಡು ಸರಿ ದಾಖಲೆಗಳನ್ನು ತಿದ್ದುವಂಥದ್ದು, ಇವೆಲ್ಲ ಅರ್ಥ ಏನು ಅಂತ ಹೇಳಿದ್ರೆ ಇಲ್ಲಿ ಏನೋ ಒಂದು ಕೇಸನ್ನು ಮುಚ್ಚಿ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದೇ ಗುಂಡು ಏನಾದ್ರೂ ಜನಾರ್ದನ್ ರೆಡ್ಡಿ ಕಡೆಯಿಂದ ಅವರ ಗನ್ಮ್ಯಾನ್ಗಳ ಕಡೆಯಿಂದ ಬಂದಿದ್ರು ಬಿಡೋರ ಇಷ್ಟೊತ್ತಿಗೆ ಎಷ್ಟು ರಾಂಪಲ ಇಡೀ ದೇಶಕ್ಕೆ ಹೋಗೋ ಥರ ಮಾಡ್ತಾ ಇದ್ರು. ಈಗ ಅವ್ರದೇ ಗುಂಡು, ಅವ್ರದೇ ಕಾರ್ಯಕರ್ತ ಸತ್ತಿದ್ದಾನೆ, ಇನ್ನು ಮೀನಾವೇಶ ಎಣಿಸ್ತಾ ಇದ್ದಾರೆ. ಕೇಳಿದ್ರೆ ನೋಡಿ ಸಮ ಅಂತೆ, ಗುಂಡಾರಿಸಿದವರು ಕಾಂಗ್ರೆಸ್ ಅವರು, ಸತ್ತವನು ಕಾಂಗ್ರೆಸ್ ಅವನು, ಗಲಭೆ ಎದುರಿಸಿದ್ದು ಪೋಸ್ಟರ್ ತಂದು ಬ್ಯಾನರ್ ತಂದು ಕಟ್ಟಿದ್ದು ಕಾಂಗ್ರೆಸ್ ಅವರೇ. ಆದ್ರೆ ಇಲ್ಲಿ ಬಂಧಿಸಿದ್ದಾರನ್ನ ಅಂದ್ರೆ 10 ಜನ ಕಾಂಗ್ರೆಸ್ ಅವ್ರನ್ನ, 10 ಜನ ಬಿಜೆಪಿ ಅವ್ರನ್ನ. ಏನರ್ಥ? ತಪ್ಪು ಮಾಡಿದವ್ರನ್ನ ನೀವು ಬಂಧಿಸ್ಬೇಕೇ ಹೊರ್ತು ತಪ್ಪು ಮಾಡದಿದ್ದವ್ರನ್ನ ಯಾಕೆ ಬಂಧಿಸ್ತೀರಾ? ಜನಾರ್ದನ್ ರೆಡ್ಡಿ ನಮ್ಮ ಮನೆ ಮುಂದೆ ಬಂದು ಫ್ಲೆಕ್ಸ್ ಕಟ್ಟು ಅಂತ ಹೇಳಿದ್ದ. ನಾನೇ ಹೋಗಿ ನೋಡಿದ್ದೀನಿ, ಅವ್ರ ಮನೆ ಮುಂದೆನೆ ಬಂದು ಫ್ಲೆಕ್ಸ್ ಕಟ್ಟಿದ್ದಾರೆ, ಅವ್ರ ಗೇಟ್ಗೆ ಕಟ್ಟಿದ್ದಾರೆ, ಅವ್ರ ಕಾಂಪೌಂಡ್ಗೆ ಕಟ್ಟಿದ್ದಾರೆ. 500 ಮೀಟರ್ ದೂರದಲ್ಲಿ ಕಟ್ಟಿದ್ದಾರೆ. ಇಲ್ಲ, ನಾನೇ ಹೋಗಿದ್ನಲ್ಲ, 500 ಮೀಟರ್ ಅಲ್ಲ 10 ಮೀಟರ್ ದೂರದಲ್ಲಿ ಕಟ್ಟಿದ್ರು ಈ ಗಲಾಟೆ ಆಗ್ತಾ ಇರಲಿಲ್ಲ. ಅವ್ರ ರೋಡಿಂದ ಆ ಕಡೆ ಫುಟ್ಪಾತ್ ಆ ಭಾಗದಲ್ಲಿ ಕಟ್ಟಿದ್ರು ಏನು ಗಲಾಟೆ ಆಗ್ತಾ ಇಲ್ಲ. ಮನೆ ಕಾಂಪೌಂಡ್, ಅವರು ಬೇಲಿ ಕಾಂಪೌಂಡ್ಗೆ ಕಟ್ಟಿದ್ದಾರೆ. ನಾನೇ ಸ್ವತಃ ನೋಡಿದ್ದೀನಿ. ಅಂದ್ರೆ ಜನಾರ್ದನ್ ರೆಡ್ಡಿನ ಮುಗಿಸ್ಬೇಕು. ಇನ್ನೇನು ಚುನಾವಣೆ ಬರ್ತಾ ಇದೆ, ಇನ್ನೆರಡು ವರ್ಷದಲ್ಲಿ ಚುನಾವಣೆ ಬರ್ತಾ ಇದೆ. ಅದಕ್ಕೆ ಇಲ್ಲಿ ಬಿಜೆಪಿಗೆ ಜನಾರ್ದನ್ ರೆಡ್ಡಿ ಶೀಲಾಂರವರು ನಾಯಕತ್ವ ಇದೆ. ಇವ್ರನ್ನ ಮುಗಿಸ್ತಾರೆ ನಮ್ಗೆ ಚುನಾವಣೆಯಲ್ಲಿ ಗೆಲ್ಲಕ್ಕೆ ಈಸಿ ಆಗ್ತೈತೆ ಅಂತ ಮಾಡಿರೋ ಕುತಂತ್ರ ಅನ್ಸ್ತತೆ. ಇಟ್ಸ್ ಎ ಪ್ರೀ ಪ್ಲಾನ್ಡ್ ಹಲ್ಲೆ ಅಂತ ಅನ್ಸುತ್ತೆ ನಮ್ಗೆ. ಇವತ್ತು ರಾತ್ರಿ ಮೋಸ್ಟ್ಲಿ 8:30 ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾ ಅವರ ಅಪಾಯಿಂಟ್ಮೆಂಟು ಕೇಳಿದ್ದೀನಿ. ಅವರು ಕೊಡ್ತೀನಿ ಅಂತ ಹೇಳಿದ್ದಾರೆ. 8:15 ಮೋಸ್ಟ್ಲಿ 8:15 ಅವರ ನಡ್ಡಾ ಅವ್ರನ್ನ ಭೇಟಿ ಮಾಡ್ತೀನಿ. ನಾಳೆ ನಮ್ಮ HD ಕುಮಾರಸ್ವಾಮಿ ಅವರು, ನಮ್ಮ ಕೇಂದ್ರದ ಸಚಿವರು, ಜನತಾದಳದ ಅಧ್ಯಕ್ಷರು, ಅವ್ರನ್ನೂ ಕೂಡ ಭೇಟಿ ಮಾಡುವಂಥ ಒಂದು ಯೋಜನೆಯನ್ನು ಇಟ್ಟುಕೊಂಡಿದ್ದೀನಿ.